ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯಾವಾಗ್ಲೂ ಎಲ್ರು ನಿನ್ನ ಹೊಗಳ್ಬೇಕು ಅಂತ ಅನ್ಕೋತೀಯ ಅಲ್ವಾ? ಈಗ ನಿನ್ನ ನಿರ್ಧಾರ ಬದಲಾಯಿಸ್ಕೊಂಡ್ಯಾ? ಪರವಾಗಿಲ್ವಾ? ಅದೇ ನೋಡುದಿಗೂ ಈ ಹುಡುಗಿ ಎಷ್ಟು ಹಠ ಮಾಡ್ತಾಳೆ ಅಂತ. ನಾನ್ ಕೊಡ್ತೀನಿ ಅಂದ್ರೆ ಬೇಡ ಅಂದ್ಲು. ಒಂದ್ ನಿಮಿಷ, ನಾನು ಹೋಗಿ ಒಡವೆಗಳನ್ನ ತಗೊಂಡ್ ಬರ್ತೀನಿ. ಇಲ್ ನೋಡುದಿಗೂ, ನೀನು ನಿನ್ ತಂದೆಗೆ ತಕ್ಕ ಮಗ. ನಿಮ್ಮಿಬ್ರು ಜೋಡಿ ನಿಜಕ್ಕೂ ನೋಡಕ್ ತುಂಬಾ ಮುದ್ದಾಗಿದೆ. ಇಬ್ರು ಕುಟುಂಬದ ಗೌರವನ ಉಳಿಸ್ತಿದ್ದೀರಾ. ನನ್ ಕಣ್ಣಿಗೆ ಲಕ್ಷ್ಮೀನಾರಾಯಣನ್ ತರ ಕಾಣಿಸ್ತಿದ್ದೀರಾ. ಹೆಂಡತಿ ಇಷ್ಟು ಗುಣವಂತೆ ಆಗಿದ್ರೆ ಖಂಡಿತವಾಗಿ ಗಂಡ ಅವಳನ್ನ ಹೊಗಳಿಕೆಯಿಂದ ಮುಳುಗಿಸ್ಬೇಕು. ನಿನ್ನ ಕರ್ತವ್ಯ ನಿರ್ವಹಣೆ, ನಿನ್ ಮಾತಿನ ರೀತಿ ನೋಡ್ತಿದ್ರೆ ನನಗೆ ನಿಮ್ಮಪ್ಪ, ಅದೇ ಶ್ರೀಧರ್ ರಾವ್ ಅವರು ತುಂಬಾ ನೆನ್ಪಾಗ್ತಾ ಇದ್ದಾರೆ. ದಿಗು, ಈಗ ನಾನು ಹೇಳೋದನ್ನ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಏನೇ, ಶ್ರೀಧರ್ ರಾವ್ ಅವ್ರ ಹೆಸರು ಹೇಳಿದ ತಕ್ಷಣ ನೀನು ಕೆಂಡಾಮಂಡಲ ಆಗ್ತಾ ಇದೀಯಾ? ಅದೇನೂ ಅಲ್ಲ. ನಾವು ಹಿಂದೆ ನಡೆದಿರೋದನ್ನ ನೆನ್ಸ್ಕೊಂಡು ಯಾಕೆ ದುಃಖ ಪಡ್ಬೇಕು? ಅತ್ತೆ, ನಾವು ಸಂತೋಷವಾಗಿರ್ಬೇಕು. ಇವತ್ತು ದೀಪಾವಳಿ ಅಲ್ವಾ ಅತ್ತೆ? ನಾನ್ ಸಕ್ಕುಗೋಸ್ಕರ ಚಿನ್ನದ ಒಡವೆಗಳನ್ನ ತಂದಿದ್ದೀನಿ. ನಾನೀಗ ನನ್ ಸೊಸೆಗೆ ಒಡವೆಗಳನ್ನ ಹಾಕ್ತೀನಿ. ಇಲ್ಲ ಅಂದ್ರೆ ಲಕ್ಷ್ಮೀ ಪೂಜೆಗೆ ತಡ ಆಗ್ಬಿಡುತ್ತೆ. ಅಮ್ಮ ಸಕ್ಕು, ಬಾಮ್ಮ ಇಲ್ಲಿ. ಯಮುನಾ, ಹಿಡ್ಕೊ. ಕೈ ಕೊಡು, ಹಾಕು. ಇಲ್ನೋಡು ಸಕ್ಕು, ನಾನು ನಿನ್ಗೊಂದ್ ಸಣ್ಣ ಸಲಹೆ ಕೊಡ್ತೀನಿ. ನೀನ್ ಅದನ್ನ ಪಾಲಿಸ್ಬೇಕು. ಲಕ್ಷ್ಮೀ ಪೂಜೆ ಮುಗಿದ ತಕ್ಷಣ ನಿಮ್ ಅತ್ತೆಯವ್ರು ಕೊಟ್ಟಿರೋ ಒಡವೆಗಳನ್ನ ಅವ್ರಿಗೆ ಹಿಂತಿರುಗಿಸ್ಕೊಡ್ಬೇಕು. ಆದ್ರೆ ದಿಗಂಬರ್ ರಾವ್ ನೀನು ಕೊಟ್ಟಿರೋ ಚಿನ್ನದ ಸರನ ಅವನಿಗೆ ಹಿಂತಿರುಗಿಸ್ಕೊಡ್ಬೇಡ. ನಿಮ್ ಯಜಮಾನ್ರಿಗೆ ನೀನ್ ಹೀಗ್ ಹೇಳು, ಏನು ಅಂದ್ರೆ ಇವತ್ತಿಂದ ಈ ಸರ ನಂದು ಅಂತ. ಇದೊಂದೇ ಕೊಟ್ರೆ ಸಾಲ್ದು. ಇವತ್ತು ದೀಪಾವಳಿ, ನನ್ಗೆ ಇನ್ನೂ ತುಂಬಾ ಉಡುಗೊರೆಗಳನ್ನ ಕೊಡ್ಬೇಕು ಅಂತ ಹೇಳು. ಇಲ್ ನೋಡು ದಿಗು, ನಾನ್ ಸರಾನ ನನ್ಗೆ ಹಿಂತಿರುಗಿಸ್ಕೊಡು ಅಂತ ನೀನ್ ಸಕ್ಕುನ್ ಕೇಳೋ ಹಾಗಿಲ್ಲ. ಸರಿ ಆಯ್ತಜ್ಜಿ, ವಾಪಸ್ ಕೊಡು ಅಂತ ನಾನ್ ಕೇಳಲ್ಲ. ಇದನ್ನ ದೀಪಾವಳಿ ಉಡುಗೊರೆಯಾಗಿ ಇಟ್ಕೋ ಅಂತ ಹೇಳ್ತೇನೆ. ನನ್ನ ಮುದ್ದಿನ ಸೊಸೆಗೆ ನಾನು ಕೂಡ ದೀಪಾವಳಿ ಉಡುಗೊರೆ ಕೊಡ್ತೀನಿ. ಏನ್ ಸಕ್ಕು, ತಗೋತೀಯ ಅಲ್ವಾ? ಈ ಮನೆಯಲ್ಲಿ ನಿನ್ಗಿದು ಮೊಟ್ಟ ಮೊದಲ ಕಟ್ಟ ಕಡೆಯ ದೀಪಾವಳಿ. ದೀಪಾವಳಿ ಮುಗಿದ ಮರುಕ್ಷಣನೇ ನಿನ್ನ ಬಾಬಾ ಅವರ ಆಶ್ರಮಕ್ಕೆ ಕಳಿಸ್ಬಿಡ್ತೀನಿ. ಅವರು ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಹೋಗು. ಏನೇ, ನೀನ್ ಇಲ್ಲೇನ್ ಮಾಡ್ತಾ ಇದ್ದೀಯ? ಒಳಗ್ ನಿನ್ನ ಕೆಲಸ ಇಲ್ವಾ? ನಿಮ್ ಚಿಕ್ಕತ್ತೆಯವರು ಒಬ್ರೇ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಹೋಗು, ಹೋಗಿ ಅವ್ರಿಗೆ ಸಹಾಯ ಮಾಡು. ಏನ್ ಹಾಗೆ ನೋಡ್ತಾ ಇದೀಯಾ? ಹೋಗಿ ಅವ್ರಿಗೆ ಸಹಾಯ ಮಾಡು, ಹೋಗು. ಏನಿದು ಸಕ್ಕೋ, ನನ್ನ ಯಾಕೆ ಹೋಗಕ್ ಬಿಡ್ತಾ ಇಲ್ಲ? ನನ್ನ ದಾರಿಗೆ ಯಾಕೆ ಅಡ್ಡ ಬರ್ತಾ ಇದೀಯಾ? ನಾನು ಆಚೆ ಹೋಗ್ಬೇಕು, ಮರ್ಯಾದೆಯಾಗಿ ಜಾಗ ಬಿಡು. ಹೋಗು. ಇಲ್ಲಿ ನೋಡಿ,
ಹೋಗ್ಬೇಡಿ ಅಂತ ಹೇಳೋಕೆ ನಾನು ನಿಮ್ಮ ದಾರಿಗೆ ಅಡ್ಡ ಬರ್ತಿದ್ದೀನಿ. ಚಿಕ್ಕ ಮಾವ, ನೀವು ನನಗೆ ತಂದೆ ಸಮಾನರು. ಅದಕ್ಕೆ ನಿಮಗೆ ಕೈ ಮುಗ್ದು ಬೇಡ್ಕೊಳ್ತಿದ್ದೀನಿ. ಏಯ್ ಮೂರ್ಖಿ, ಏನಿದು ಹೊಸ ನಾಟಕ? ಇಲ್ಲಿ ನೋಡು, ನಾನು ತುಂಬಾ ಮುಖ್ಯವಾದ ಕೆಲಸದ ಮೇಲೆ ಆಚೆ ಹೋಗ್ತಾ ಇದ್ದೀನಿ. ನೀನ್ ನನ್ನ ದಾರಿ ಗಡ್ಡ ಬಂದು ಹಿಂಸೆ ಕೊಡ್ಬೇಡ. ಹೋಗೋ. ನಿಂತ್ಕೊಳ್ಳಿ ಚಿಕ್ಕ ಮಾವ. ಚಿಕ್ಕ ಮಾವ, ನೀವೀಗ ಹೋಗ್ಬೇಡಿ. ಮನೇಲಿ ಲಕ್ಷ್ಮೀ ಪೂಜೆ ನಡೀತಿರೋ ಶುಭಗಳಿಗೆ ದಿನ ನೀವು ಲಕ್ಷ್ಮಿನ ಆಚೆ ತಗೊಂಡು ಹೋಗ್ಬೇಡಿ. ಹಾ? ನೀವು ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡೋವಾಗ ಮಾಡಿದ ಕೆಲ್ಸನ ನಾನು ಗಮನಿಸ್ದೆ. ಹಾ? ಅದನ್ನ ಜೇಬಲ್ಲಿ ಇಟ್ಕೊಂಡು ಹೊರಗೆ ಹೋಗ್ತಿದ್ದೀರಾ. ಅದು ಈ ಮನೆ ಮಹಾಲಕ್ಷ್ಮಿ.